ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಎದೆ ಉರಿಯಂತಹ ಸಮಸ್ಯೆಗಳನ್ನು ಕ್ಷಣಾರ್ಧದಲ್ಲಿ ಪರಿಹರಿಸುವ ಸಾಮರ್ಥ್ಯ ಯಾವುದರಲ್ಲಿದೆ? ಆಪ್ಷನ್ಸ್: ಎ ಮಜ್ಜಿಗೆ, ಬಿ ಎಳನೀರು, ಸಿ ಬಾಳೆಹಣ್ಣು, ಡಿ ಖರ್ಜೂರ. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು. ಬಾಳೆಹಣ್ಣುಗಳು ನೈಸರ್ಗಿಕ ಆಂಟಿ ಆಸಿಡ್ ಆಗಿದ್ದು ಎದೆಯುರಿಯನ್ನು ತಕ್ಷಣವೇ ನಿವಾರಿಸಲು ಸಹಾಯ ಮಾಡುತ್ತದೆ. ನೀವು ಸ್ವಲ್ಪ ಎದೆಯುರಿ ಅನುಭವಿಸುತ್ತಿದ್ದರೆ ಒಂದು ಬಾಳೆಹಣ್ಣು ಸೇವಿಸಿ, ಅದು ಕೆಲವೇ ನಿಮಿಷಗಳಲ್ಲಿ ನಿಮಗೆ ಪರಿಹಾರವನ್ನು ನೀಡುತ್ತದೆ. ಮಾಗಿದ ಬಾಳೆಹಣ್ಣುಗಳನ್ನು ತಿನ್ನುವುದರಿಂದ ರೋಗ ಲಕ್ಷಣಗಳನ್ನು ನಿಯಂತ್ರಣಕ್ಕೆ ತರುತ್ತದೆ ಮತ್ತು ವಿವಿಧ ಕಾರಣಗಳಿಂದ ಉಂಟಾಗುವ ಅತಿಸಾರದಿಂದ ಚೇತರಿಸಿಕೊಳ್ಳುವ ಸಮಯವನ್ನು ದ್ವಿಗುಣಗೊಳಿಸುತ್ತದೆ. ಎರಡನೇ ಪ್ರಶ್ನೆ, 40ರ ನಂತರ ಮಹಿಳೆಯರನ್ನು ಹೆಚ್ಚಾಗಿ ಕಾಡುವ ಕಾಯಿಲೆ ಯಾವುದು? ಆಪ್ಷನ್ಸ್: ಎ ಸ್ಥೂಲಕಾಯ, ಬಿ ಮರೆಗುಳಿತನ, ಸಿ ಮೂಳೆ ರೋಗ, ಡಿ ದೈಹಿಕ ಅಸ್ವಸ್ಥತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮೂಳೆ ರೋಗ. ಮಹಿಳೆಯರ ವಯಸ್ಸು 30ರಿಂದ 40 ವರ್ಷಗಳನ್ನು ದಾಟಿದಾಗ ಅವರ ದೇಹವು ವಿವಿಧ ಸಮಸ್ಯೆಗಳನ್ನು ಎದುರಿಸುತ್ತದೆ. ಋತುಬಂಧಕ್ಕೊಳಗಾದ ಮಹಿಳೆಯರು ಆಸ್ಟಿಯೋಪೊರೋಸಿಸ್ ಅಪಾಯವನ್ನು ಹೆಚ್ಚಾಗಿ ಎದುರಿಸುತ್ತಾರೆ. ಇದು ಮೂಳೆಗಳು ದುರ್ಬಲಗೊಳ್ಳುವ ಅಥವಾ ತೆಳುವಾಗುತ್ತಿರುವ ಸಾಧ್ಯತೆಯನ್ನು ಸೂಚಿಸುತ್ತದೆ. ಮೂಳೆಗಳು ಸುಲಭವಾಗಿ ಒಡೆಯುವ ಈ ಸ್ಥಿತಿಯನ್ನು ಆಸ್ಟಿಯೋಪೊರೋಸಿಸ್ ಎಂದು ಕರೆಯಲಾಗುತ್ತದೆ. ಋತುಬಂಧದ ನಂತರ ಮಹಿಳೆಯರಲ್ಲಿ ಕೆಲವು ಹಾರ್ಮೋನ್ ಬದಲಾವಣೆಗಳು ಆಗುತ್ತವೆ. ಇದರಿಂದ ಆಸ್ಟಿಯೋಪೊರೋಸಿಸ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇದು 40ರಿಂದ 45 ವರ್ಷ ವಯಸ್ಸಿನಲ್ಲಿ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಹೊಸ ಮೂಳೆಗಳನ್ನು ರೂಪಿಸುವ ಬದಲು ಮೂಳೆಗಳಲ್ಲಿ ಬಿರುಕುಗಳು ಬೆಳೆಯಲು ಪ್ರಾರಂಭಿಸುತ್ತವೆ. ನಾವು 25ರಿಂದ 45 ವರ್ಷಗಳ ನಡುವೆ ನಮ್ಮ ಜೀವನ ಶೈಲಿಯನ್ನು ಸಕ್ರಿಯವಾಗಿ ಇರಿಸಿದರೆ ವೃದ್ಧಾಪ್ಯದಲ್ಲಿ ಮಹಿಳೆಯರು ಆಸ್ಟಿಯೋಪೊರೋಸಿಸ್ ಅನ್ನು ತಪ್ಪಿಸಬಹುದು ಎಂದು ಹೇಳಲಾಗುತ್ತದೆ. ಮೂರನೇ ಪ್ರಶ್ನೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಜನರು ಸೇವಿಸುವ ಮಾಂಸ ಯಾವುದು? ಆಪ್ಷನ್ಸ್: ಎ ಮೀನು, ಬಿ ಮಟನ್, ಸಿ ಕೋಳಿ, ಡಿ ಹಂದಿ. ಸರಿಯಾದ ಉತ್ತರ ಆಪ್ಷನ್ ಡಿ ಹಂದಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಸೇವಿಸುವ ಮಾಂಸದ ಸಾಲಿನಲ್ಲಿ ಮೊದಲ ಸ್ಥಾನದಲ್ಲಿ ಹಂದಿ ಮಾಂಸವಿದೆ. ಮಾಂಸ ಸೇವಿಸುವವರ ಪೈಕಿ 36% ಜನರು ಈ ಹಂದಿ ಮಾಂಸವನ್ನು ಸೇವಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಇನ್ನು ಎರಡನೇ ಸ್ಥಾನದಲ್ಲಿ ಕೋಳಿ ಮಾಂಸವಿದೆ. ಇದನ್ನು ಜಗತ್ತಿನಾದ್ಯಂತ ಜನರು 33% ಸೇವಿಸುತ್ತಾರೆ. ಇನ್ನು ಮೂರನೆಯ ಸ್ಥಾನದಲ್ಲಿ ಬೀಫ್ ಅಥವಾ ದನದ ಮಾಂಸವಿದ್ದು ಇದನ್ನು ಜಗತ್ತಿನಾದ್ಯಂತ ಜನರು ಅತಿ ಹೆಚ್ಚು ಸೇವಿಸುವ ಆಹಾರದ ಪೈಕಿ 3ನೇ ಸ್ಥಾನದಲ್ಲಿದೆ. ನಾಲ್ಕನೇ ಪ್ರಶ್ನೆ, ಯಾವ ವಿದೇಶಗಳ ನೋಟುಗಳನ್ನು ನಮ್ಮ ಭಾರತದಲ್ಲಿಯೇ ಮುದ್ರಣ ಮಾಡಲಾಗುತ್ತದೆ? ಆಪ್ಷನ್ಸ್: ಎ ನೇಪಾಳ, ಬಿ ಶ್ರೀಲಂಕಾ, ಸಿ ಭೂತಾನ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪಶ್ಚಿಮ ಮಿಡ್ನಾಪುರದ ಶಾಲ್ಬಾನಿ ಮತ್ತು ಕರ್ನಾಟಕದ ಮೈಸೂರಿನಲ್ಲಿ ಹಣವನ್ನು ಮುದ್ರಿಸಲಾಗುತ್ತದೆ. ಆದಾಗ್ಯೂ ಈ ಎರಡು ಹಣ ಮುದ್ರಣ ಪ್ರೆಸ್ಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಿಂಟಿಂಗ್ ಪ್ರೈವೇಟ್ ಲಿಮಿಟೆಡ್ನ ಕೈಯಲ್ಲಿವೆ. ಇವುಗಳಲ್ಲಿ ಇರಾಕ್, ನೇಪಾಳ, ಶ್ರೀಲಂಕಾ, ಮ್ಯಾನ್ಮಾರ್ ಮತ್ತು ಭೂತಾನ್ ಸೇರಿವೆ. ವಿದೇಶಿ ನೋಟುಗಳನ್ನು ಮುದ್ರಿಸಲು ಪ್ರಮುಖ ಅಗತ್ಯವೆಂದರೆ ಇತರ ದೇಶಗಳ ವಿಶ್ವಾಸವನ್ನು ಗಳಿಸುವುದಾಗಿದೆ. ಭಾರತ ಸರ್ಕಾರ ತನ್ನ ದೇಶದ ನೋಟುಗಳನ್ನು ಭದ್ರತೆಯೊಂದಿಗೆ ಮುದ್ರಿಸುವುದಲ್ಲದೆ ಈ ದೇಶಗಳ ನೋಟುಗಳ ಬೇಡಿಕೆಯನ್ನು ಜವಾಬ್ದಾರಿಯಿಂದ ಪೂರೈಸುತ್ತದೆ. ಐದನೇ ಪ್ರಶ್ನೆ, ಆಲೂಗಡ್ಡೆಯಲ್ಲಿ ಮೊಳಕೆ ಬರಲು ಕಾರಣವೇನು? ಆಪ್ಷನ್ಸ್: ಎ ಕಾರ್ಬೋಹೈಡ್ರೇಟ್ ಕೊರತೆ, ಬಿ ವಿಟಮಿನ್ ಕೊರತೆ, ಸಿ ಉಷ್ಣತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆಲೂಗಡ್ಡೆಯನ್ನು ಹಲವಾರು ದಿನಗಳವರೆಗೆ ಮನೆಯಲ್ಲಿ ಬಳಸದೆ ಹಾಗೆಯೇ ಬಿಟ್ಟರೆ ಆಲೂಗಡ್ಡೆ ಬೆಳೆಯಲು ಪ್ರಾರಂಭಿಸುತ್ತದೆ. ಬೆಳಕು, ಉಷ್ಣತೆ, ತೇವಾಂಶಕ್ಕೆ ಒಡ್ಡಿಕೊಂಡಾಗ ಆಲೂಗಡ್ಡೆಯಲ್ಲಿ ಮೊಳಕೆ ಬರುತ್ತದೆ. ಆಲೂಗಡ್ಡೆಯನ್ನು ಅಡುಗೆ ಮನೆಯಲ್ಲಿ ಬಿಸಿ ಇರುವ ಕಡೆ ಇಡುವುದರಿಂದ ಈ ಸಮಸ್ಯೆ ಉಂಟಾಗುತ್ತದೆ. ಮೊಳಕೆಯೊಡೆದ ಆಲೂಗಡ್ಡೆ ಸಾಮಾನ್ಯವಾಗಿ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಆದರೆ ಆಲೂಗಡ್ಡೆ ಮೊಳಕೆಯೊಡೆಯಲು ಪ್ರಾರಂಭಿಸಿದಾಗ ಅದರ ಪೌಷ್ಟಿಕಾಂಶದ ಮೌಲ್ಯವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಆಲೂಗಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ವಿಟಮಿನ್ ಸಿ ಅಂಶಗಳು ಕಡಿಮೆಯಾದಾಗ ಕೆಲವು ವಿಷಕಾರಿ ಅಂಶಗಳು ಕೂಡ ಉತ್ಪತ್ತಿಯಾಗುವ ಸಾಧ್ಯತೆ ಇರುತ್ತದೆ. ಆರನೇ ಪ್ರಶ್ನೆ, ಹೊಟ್ಟೆಯಲ್ಲಿ ಜಂತು ಹುಳುಗಳ ಸಮಸ್ಯೆಗಳನ್ನು ಪರಿಹರಿಸಲು ಯಾವುದು ಪರಿಣಾಮಕಾರಿಯಾಗಿದೆ? ಆಪ್ಷನ್ಸ್: ಎ ಜೇನುತುಪ್ಪ, ಬಿ ಜಾಯಿಕಾಯಿ, ಸಿ ಬೇವಿನ ಎಲೆ, ಡಿ ಲವಂಗ.
ಸರಿಯಾದ ಉತ್ತರ ಆಪ್ಷನ್ ಡಿ ಲವಂಗ. ಲವಂಗವನ್ನು ತಿನ್ನುವುದರಿಂದ ಜಂತು ಹುಳುಗಳು ಮತ್ತು ಇತರ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ನಿವಾರಣೆಯಾಗುತ್ತವೆ. ಇದಕ್ಕಾಗಿ ಊಟದ ನಂತರ ಬೆಚ್ಚಗಿನ ನೀರಿನೊಂದಿಗೆ ಲವಂಗವನ್ನು ಸೇವಿಸಿ. ಲವಂಗದಲ್ಲಿರುವ ಯುಜೆನಾಲ್ ಅಂಶವು ಹೊಟ್ಟೆಯಲ್ಲಿರುವ ಜಂತು ಹುಳುಗಳು ಮತ್ತು ಅವುಗಳ ಮೊಟ್ಟೆಗಳನ್ನು ನಾಶಪಡಿಸುತ್ತದೆ. ಇದು ನಮ್ಮ ಹೊಟ್ಟೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುತ್ತದೆ ಮತ್ತು ಅಸಿಡಿಟಿ, ಅನಗತ್ಯ ನೋವು ಮತ್ತು ಇತರ ಸಮಸ್ಯೆಗಳನ್ನು ಹೋಗಲಾಡಿಸುತ್ತದೆ. 7ನೇ ಪ್ರಶ್ನೆ, ಗರ್ಭಧರಿಸಿರುವ ಮಹಿಳೆಗೆ ಮಧುಮೇಹವಿದ್ದರೆ ಇದು ಗರ್ಭದಲ್ಲಿರುವ ಮಗುವಿನ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಆರೋಗ್ಯ ಸಮಸ್ಯೆ, ಬಿ ಮಧುಮೇಹ, ಸಿ ಬೆಳವಣಿಗೆ ಕುಂಠಿತ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಆರೋಗ್ಯ ಸಮಸ್ಯೆ. ತಾಯಿಗೆ ಮಧುಮೇಹವಿದ್ದರೆ ಗರ್ಭದಲ್ಲಿರುವ ಮಗುವಿನ ಬೆಳವಣಿಗೆಯು ಹಲವು ಅಂಶಗಳಿಂದ ಪ್ರಭಾವಿತವಾಗಿರುತ್ತದೆ. ಒಬ್ಬ ತಾಯಿಗೆ ಮಧುಮೇಹವಿದ್ದರೆ ಇದರಿಂದ ಮಗು ತುಂಬ ದೊಡ್ಡದಾಗಿ ಬೆಳೆಯಬಹುದು ಅಥವಾ ಜನಿಸಿದ ನಂತರ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಮತ್ತೊಂದು ಅಂಶವೆಂದರೆ ಪೋಷಣೆಯ ಕೊರತೆ. ತಾಯಿಯು ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳದಿದ್ದರೆ ಮಗು ಸರಿಯಾಗಿ ಬೆಳೆಯಲು ಅಗತ್ಯವಾದ ಪೋಷಕಾಂಶಗಳು ಸಿಗುವುದಿಲ್ಲ ಮತ್ತು ಇದರಿಂದ ಮಗುವಿನ ಬೆಳವಣಿಗೆಗೆ ಅಡ್ಡಿ ಉಂಟಾಗುತ್ತದೆ. 8ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಶಕ್ತಿಯನ್ನು ಹೆಚ್ಚಿಸಿ ಸೋಮಾರಿತನವನ್ನು ಹೋಗಲಾಡಿಸಲು ಯಾವುದು ಸಹಾಯಕಾರಿಯಾಗಿದೆ? ಆಪ್ಷನ್ಸ್: ಎ ಗ್ರೀನ್ ಟೀ, ಬಿ ಕಾಳುಮೆಣಸು, ಸಿ ದಾಲ್ಚಿನ್ನಿ, ಡಿ ಆಮ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ದಾಲ್ಚಿನ್ನಿ. ಹವಾಮಾನ ತಂಪಾಗಿರುವುದರಿಂದ ಸೋಮಾರಿತನದ ಭಾವನೆ ಕಾಡುತ್ತದೆ. ದಾಲ್ಚಿನ್ನಿ ಸೇವನೆಯು ದೇಹದಲ್ಲಿ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೂ ಸೋಮಾರಿತನವನ್ನು ಹೋಗಲಾಡಿಸಲು ಸಹಾಯಕಾರಿಯಾಗಿದೆ. ದಾಲ್ಚಿನ್ನಿ ಉತ್ಕರ್ಷಣ ನಿರೋಧಕಗಳು ಮತ್ತು ಆಂಟಿ ಮೈಕ್ರೋಬಿಯಲ್ ಗುಣಗಳನ್ನು ಹೊಂದಿದೆ. ಇದು ರೋಗನಿರೋಧಕ ಶಕ್ತಿಯನ್ನು ಸುಧಾರಿಸುತ್ತದೆ. ಜೀರ್ಣಾಂಗ ವ್ಯವಸ್ಥೆಗೂ ಇದು ಉತ್ತಮ. ತಿಂದ ಆಹಾರ ಬೇಗ ಜೀರ್ಣವಾಗುತ್ತದೆ. ಚಳಿಗಾಲದಲ್ಲಿ ಜೀರ್ಣಕ್ರಿಯೆಯಿಂದ ತೊಂದರೆ ಪಡುತ್ತಿರುವವರಿಗೆ ದಾಲ್ಚಿನ್ನಿ ಉಪಯುಕ್ತವಾಗಿದೆ. 9ನೇ ಪ್ರಶ್ನೆ, ಹಾವು ಕಚ್ಚಿದ ತಕ್ಷಣ ಏನು ಮಾಡುವುದರಿಂದ ಡಾಕ್ಟರ್ ಕೂಡ ನಿಮ್ಮನ್ನು ಉಳಿಸಲು ಸಾಧ್ಯವಿಲ್ಲ? ಆಪ್ಷನ್ಸ್: ಎ ತುಪ್ಪ ಸೇವನೆ, ಬಿ ಗಾಬರಿಯಾಗುವುದು, ಸಿ ಬಟ್ಟೆ ಕಟ್ಟುವುದು, ಡಿ ನೀರು ಸೇವನೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬಟ್ಟೆ ಕಟ್ಟುವುದು. ಹಾವು ಕಚ್ಚಿದ ತಕ್ಷಣ ಅಕ್ಕಪಕ್ಕದಲ್ಲಿ ಇರುವವರು ಬ್ಲೇಡ್ ತೆಗೆದುಕೊಂಡು ಪಕ್ಕದಲ್ಲಿ ಕಟ್ ಮಾಡುತ್ತಾರೆ. ಇದರಿಂದ ರಕ್ತದಲ್ಲಿರುವ ವಿಷ ಹೊರಬರುತ್ತದೆ ಎಂದು ತಿಳಿಯುತ್ತಾರೆ. ಆದರೆ ಇದರಿಂದ ಮತ್ತಷ್ಟು ಸಮಸ್ಯೆಗಳು ಉಲ್ಬಣಗೊಳ್ಳುತ್ತವೆ. ಇಂಥ ತಪ್ಪನ್ನು ಮಾಡದೆ ಹಾಗೆಯೇ ಬಿಟ್ಟರೆ ವಿಷ ದೇಹ ಸೇರಿದ ಮೇಲೆ ಡೈಲ್ಯೂಟ್ ಆಗಲು ಸಮಯ ಹಿಡಿಯುತ್ತದೆ. ಅಂದಾಜು 1 ರಿಂದ 2 ಗಂಟೆ ಸಮಯ ಸಿಗುತ್ತದೆ. ಅಷ್ಟರಲ್ಲಿ ಚಿಕಿತ್ಸೆಯನ್ನು ಪಡೆಯಬಹುದು. ಬಟ್ಟೆ ಕಟ್ಟುವುದು ಅಥವಾ ಬ್ಲೇಡ್ನಿಂದ ಕಟ್ ಮಾಡಿದರೆ ಆ ಜಾಗದಲ್ಲಿ ತುಂಬಾ ತೊಂದರೆಯಾಗುತ್ತದೆ ಮತ್ತು ಹಾವು ಕಚ್ಚಿಸಿಕೊಂಡಿರುವ ವ್ಯಕ್ತಿಯನ್ನು ನಡೆದಾಡಲು ಬಿಡಬಾರದು. ಇನ್ನು ಹಳ್ಳಿಗಳಲ್ಲಿ ಹಾವು ಕಚ್ಚಿದರೆ ನೂರಾರು ರೂಢಿಗಳನ್ನು ಪಾಲಿಸುತ್ತಾರೆ. ಹಳ್ಳಿ ಕಡೆ ಚಿಕಿತ್ಸೆ ಕೊಡಿಸುವ ಬದಲು ನಾಟಿ ವೈದ್ಯರು ಅಥವಾ ಮಾಟ ಮಂತ್ರ ಹಾಕಿಸುತ್ತಾರೆ. ಯಾವಾಗ ಕಡಿಮೆಯಾಗುವುದಿಲ್ಲವೋ ಹೆದರಿಕೊಂಡು ಡಾಕ್ಟರ್ ಬಳಿ ಬರುತ್ತಾರೆ. ಕೊನೆಗೆ ಈ ಎಲ್ಲಾ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವಷ್ಟರಲ್ಲಿ ವಿಷವು ದೇಹದಾದ್ಯಂತ ಹರಡಿ ವೈದ್ಯರು ಕೂಡ ಏನೂ ಮಾಡಲಾಗದ ಪರಿಸ್ಥಿತಿಯನ್ನು ತಲುಪಿ ವ್ಯಕ್ತಿಯು ಸಾವನ್ನಪ್ಪುವ ಸಾಧ್ಯತೆ ಇರುತ್ತದೆ. 10ನೇ ಪ್ರಶ್ನೆ, ಯಾವ ವಿಟಮಿನ್ ಅನ್ನು ಸನ್ಶೈನ್ ವಿಟಮಿನ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ವಿಟಮಿನ್ ಬಿ6, ಬಿ ವಿಟಮಿನ್ ಕೆ, ಸಿ ವಿಟಮಿನ್ ಬಿ12, ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ. ವಿಟಮಿನ್ ಡಿ ಯನ್ನು ಸನ್ಶೈನ್ ವಿಟಮಿನ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ನಮ್ಮ ದೇಹವು ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡಾಗ ವಿಟಮಿನ್ ನೈಸರ್ಗಿಕವಾಗಿ ಉತ್ಪಾದಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಕ್ಯಾಲ್ಸಿಯಂ ಹೀರುವಿಕೆಗೆ ಸಹಾಯ ಮಾಡುವುದು ಮತ್ತು ಮೂಳೆಯ ಸಾಂದ್ರತೆಯನ್ನು ಸಹ ಕಾಪಾಡಿಕೊಳ್ಳುತ್ತದೆ. ಇದು ವ್ಯಕ್ತಿಯ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಸ್ವಯಂ ನಿರೋಧಕ ಕಾಯಿಲೆಗಳ ಅಪಾಯವನ್ನು ಸಹ ಕಡಿಮೆ ಮಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.